ಪೊಲೀಸ್ ಮೇಲೆಯೇ ಪೊಲೀಸರ ಗೂಂಡಾಯಿಸಂ ಪ್ರಕರಣಕ್ಕೆ ಸಂಬಂಧಿಸಿ ಇದೀಗ ಮತ್ತೊಂದು ಟ್ವಿಸ್ಟ್ ಅನ್ನ ಪಡ್ಕೊಂಡಿದೆ. ಯಾವಾಗ ಗೋವಿಂದರಾಜನಗರದ ಪೊಲೀಸ್ನವರು ತಮಿಳುನಾಡಿನಲ್ಲಿ ಯಾವುದೋ ಒಂದು ಪ್ರಕರಣ ಸಂಬಂಧ ಇಬ್ಬರು ಆರೋಪಗಳನ್ನ ಕೂರಿಸಿಕೊಂಡು ಅತ್ತಿಬೆಲೆ ಟೋಲ್ ಬಳಿ ಬರ್ತಾರೆ. ಅಲ್ಲಿ ಟೀ ಕುಡಿಯೋದಕ್ಕೆ ಗಾಡಿ ನಿಲ್ಲಿಸಿದಾಗ ಎದುರುಗಡೆಯಿಂದ ಹಾಲ್ ತೆಗೆದುಕೊಳ್ಳೋದಕ್ಕೆ ಬಂದಂತಹ ಅತ್ತಿಬೆಲೆ ಪೊಲೀಸ್ ಠಾಣೆಯಲ್ಲಿಯೇ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಅಶ್ರಾಫ್ ಮುಖ್ಯ ಪೇದೆ ಅಂದ್ರೆ ಹೆಡ್ ಕಾನ್ಸ್ಟೇಬಲ್ ಅವರ ಮಗನ ಗಾಡಿಯನ್ನ ಅಡ್ಡ ಹಾಕ್ತಾರೆ. ಗಾಡಿಯ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಮತ್ತು ಗಾಡಿಯ ಹಿಂಭಾಗದಲ್ಲಿ ನಂಬರ್ ಪ್ಲೇಟ್ ಸರಿ ಇರೋದಿಲ್ಲ, ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ನಾನು ಪೊಲೀಸ್ನವರ ಮಗ, ತಪ್ಪಾಗೋಗಿದೆ, ನಾನು ಸರಿ ಮಾಡಿಸ್ಕೊಳ್ತೀನಿ ಅಂತೇಳಿ ಅವ್ರು ಹೇಳಿದ್ರು ಕೂಡ ಅಲ್ಲಿ ನೀನ್ ಯಾವ ಪೊಲೀಸ್ ಅವ್ರ ಮಗ ಅಂತೇಳಿ ಅಲ್ಲೇ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಈ ಒಂದು ಅಲ್ಲೇ ನಡೀತಿದ್ದಂತೆಯೇ ಅಶ್ರಾಫ್ ಮಗ ಅಲಿ ಅಪ್ಪನಿಗೆ ಫೋನ್ ಮಾಡಿದ್ದೇನೆ, ಈಗ ನನ್ನ ಪೊಲೀಸವರೇ ಹೊಡಿತಿದ್ದಾರೆ ಅಂತಂದಾಗ ತಕ್ಷಣ ಸ್ಥಳಕ್ಕೆ ಬಂದಂತ ಅಶ್ರಾಫ್ ನಾನು ಪೊಲೀಸೇ ಅಂತೇಳಿ ಹೇಳ್ತಾರೆ. ಆಗ ಗೋವಿಂದರಾಜನಗರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ರೊಚ್ಚಿಗೆದ್ದು ನೀನ್ ಯಾವ ಸೀಮೆ ಪೊಲೀಸು ಅಂತೇಳಿ ಹಲ್ಲೆಯನ್ನ ಮಾಡಿದ್ರಂತೆ. ತದನಂತರ ಅವರ ಇನ್ನೋವಾ ಕಾರ್ನಲ್ಲಿ ಹಾಕೊಂಡು ಸಾರ್ವಜನಿಕರ ಎದುರಿನಲ್ಲಿಯೇ ರೌಡಿಸಂ ಮೆರೆದಿದ್ದಾರೆ. ಅದೆಲ್ಲವೂ ಕೂಡ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿತ್ತು. ನಂತರ ಇವರು ದೂರು ನೀಡ್ತಾರೆ. ಅತ್ತಿಬೆಲೆ ಠಾಣೆಯಲ್ಲಿ FIR ಆಗೋದಿಲ್ಲ. ಇದು 2-3 ದಿನಗಳ ಕಾಲ ತಡವಾದ ನಂತರ ಈಗ ಯಾವಾಗ ಮಾಧ್ಯಮಗಳಲ್ಲಿ ಬಿತ್ತರವಾಯಿತೋ ತಕ್ಷಣವೇ ಅತ್ತಿಬೆಲೆ ಪೊಲೀಸ್ನವರು ಗೋವಿಂದರಾಜನಗರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗುರುಪ್ರಸಾದ್ ಸೇರಿದಂತೆ ಇತರರ ಮೇಲೆ FIR ಮಾಡಿದ್ದಾರೆ. ಈಗ ಇದಕ್ಕೆ ರುಚಿಗೆದ್ದಂತಹ ಅಂದ್ರೆ ಕೆಳ ಹಂತದ ಸಿಬ್ಬಂದಿ ಇವರು ನಮ್ಮ ಮೇಲೆಯೇ ಇವರು ದೂರು ದಾಖಲಿಸುವುದು ಅಥವಾ FIR ಮಾಡಿಸುವ ತಾಕತ್ ಬಂತ ಅಂತ ಹೇಳಿ ರಾತ್ರಿ ಸರಿಸುಮಾರು 2 ಗಂಟೆಯಲ್ಲಿ ಗುರುಪ್ರಸಾದ್ ಮತ್ತು ಅವರ ಇನ್ಸ್ಪೆಕ್ಟರ್ ಎಲ್ಲರೂ ಕೂಡ ಬಾಡಿ ಕ್ಯಾಮೆರಾಗಳನ್ನು ಹಾಕೊಂಡು ಅತ್ತಿಬೆಲೆಯ ಪೊಲೀಸ್ ಠಾಣೆಗೆ ಬಂದು ಈಗ ಅಶ್ರಾಫ್ ಮೇಲೆಯೇ ದೂರನ್ನ ದಾಖಲಿಸಿದ್ದಾರಂತೆ. ಅವ್ರ ಮೇಲೆ FIR ಮಾಡಿ ಅವರು ಅಶ್ರಾಫ್ ಮಗ ಅಲಿ ವೀಲಿಂಗ್ ಮಾಡ್ತಾ ಇದ್ದ, ಹಾಗೇನೆ ಪೊಲೀಸ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿದ್ದ ಅಂತೇಳಿ ದೂರನ್ನ ದಾಖಲಿಸಿದ್ದಾರಂತೆ. ಈಗ ಅಶ್ರಾಫ್ ಮತ್ತು ಅವನ ಮಗನ ಮೇಲೆ ನಡೆಸಿರ್ತಕ್ಕಂಥ ಹಲ್ಲೆಯ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳಿದೆ. ಈಗ ಗೋವಿಂದರಾಜನಗರ ಪೊಲೀಸ್ನವರು ಈ ಒಂದು ದೂರನ್ನ ದಾಖಲಿಸಿರೋದಕ್ಕೆ ಅವರು ಕೂಡ ಸಾಕ್ಷ್ಯಗಳನ್ನ ಒದಗಿಸಬೇಕಾಗತ್ತಲ್ಲ. ಅಶ್ರಾಫ್ ಮಗ ಒಂದು ವೇಳೆ ವೀಲಿಂಗ್ ಮಾಡಿದ್ರೆ ಆ ವೀಲಿಂಗ್ ನ ದೃಶ್ಯಗಳು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆ ಆಗಿರ್ಬೇಕಲ್ಲ. ಜೊತೆಗೆ ಅಲ್ಲಿ ಹೊಡೆದಂತದ್ದು ಗೋವಿಂದರಾಜನಗರ ಪೊಲೀಸ್ನವರು ಕಾಕಿ ಮೈ ಮೇಲಿದೆ ಮತ್ತು ನಾವು ಹೊಡಿತಾ ಇರುವಂತದ್ದು ನಮ್ಮ ಸಿಬ್ಬಂದಿಯೇ, ಅವರು ಕೂಡ ಕಾಕಿಗಳೇ, ಪೊಲೀಸ್ನವರೇ ಅನ್ನುವಂತ ಸಾಮಾನ್ಯ ಪರಿವಿಲ್ಲದಂತೆ ಅಲ್ಲೇ ನಡೆಸಿರ್ತಕ್ಕಂಥದ್ದು. ಈಗ ಪರಸ್ಪರ ಕೇಸ್ಗೆ ಕೌಂಟರ್ ಕೇಸ್ ಅನ್ನ ಮಾಡಿಸಿದ್ಯಾರು? ಅಲ್ಲಿಗೆ ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ನವರಿಗೆ ರಕ್ಷಣೆ ಇಲ್ವಾ? ಮತ್ತು ಜನರನ್ನ ಕಾಪಾಡಬೇಕಾಗಿರ್ತಕ್ಕಂಥ ಪೊಲೀಸ್ನವರೇ ಹೀಗೆ ಪರಸ್ಪರ ಕೇಸ್ಗೆ ಕೌಂಟರ್ ಕೇಸ್ ಮಾಡ್ಕೊಂಡ್ರೆ ಜನಸಾಮಾನ್ಯ ಏನ್ ಮಾಡ್ಬೇಕು? ಹೀಗೆ 10 ಹಲವು ಪ್ರಶ್ನೆಗಳಿದೆ. ಈ ಒಂದು ದೂರುಗಳು ತನಿಖೆ ಆಗ್ಬೇಕು, ಸತ್ಯಾಸತ್ಯತೆ ಹೊರ ಬರುತ್ತಾ? ಪೊಲೀಸ್ನವ್ರಿಗೆ ನ್ಯಾಯವನ್ನ ಒದಗಿಸ್ತಾರಾ, ಇಲ್ಲ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡ್ತಾರ ಎನ್ನುವಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಕೇಸ್ಗೆ ಕೌಂಟರ್ ಕೇಸ್ನ FIR ಗಳನ್ನು ಕೂಡ ನೋಡೋಣ ಬನ್ನಿ. ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.